ಕನ್ಶೆಟ್ಟಳ್ಳಿ ಸೋಮಯಾಜಲಹಳ್ಳಿ ಭಾಗದಲ್ಲಿ ಸುಮಾರು 796-97 ಎಕರೆ ಗುರುತಿಸಿದ್ವಿ. ಆದರೆ ಚಿಂತಾಮಣಿಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ. ನಾವು ಅದನ್ನು ಹೆಚ್ಚಾಗಿ ನಾನು ಹೇಳಕ್ ಹೋಗಲ್ಲ, ಯಾಕಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನೋ ಅನುಕೂಲ ಆಗುತ್ತೆ ಅಂತ ನಾನು ಯಾವುದೂ ಮಾಡೋದಿಲ್ಲ. ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುರ್ತಿಸಿದ್ವಿ ಕೈಗಾರಿಕೆಗಳಿಗೆ, ಆದರೆ 10 ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು. ಈಗ ನಂತರ ನಾವು ಬರೋಷ್ಟೊತ್ತಿಗೆ ಅದು ಸುಮಾರು 280 ಎಕರೆ ಸೋಮಯಾಜಲಹಳ್ಳಿ ಸರ್ವೆ ನಂಬರ್ 80ರಲ್ಲಿ ಡೀಪ್ ಫಾರೆಸ್ಟ್ ಅಂತ ಆಯ್ತು. ನಂತರ ಅದನ್ನೆಲ್ಲ ಉಳ್ಕೊಂಡು ಕೂತೆ ನಾವು ಸುಮಾರು 8 ತಿಂಗಳು ಒದ್ದಾಡಿದ್ವಿ. ಕಡೆಗೆ ಡೀಪ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಸರ್ಕಾರ ಏನೋ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತೇಳಿ 1916ನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಡ್ಬಂದು ಪೇಪರ್ ತೋರಿಸ್ದ. ಅಲ್ಲಿಗೆ ಆಸೆ ಎಲ್ಲ ಬಿಟ್ಬಿಟ್ವಿ. ಆದರೆ ನಾನು ಅಲ್ಲಿಗೆ ಬಿಡಲಿಲ್ಲ. ನಾನು ಅವತ್ತೇ ಏನು 790 ಎಕರೆ ಗುರ್ಸಿದ್ವಿ. ಅವತ್ತು ಸಂದರ್ಭದಲ್ಲಿ ಅದಾದ ನಂತರ ನನ್ನ ಗಮನಕ್ಕಿತ್ತು ಮ್ಯಾಕಲ್ಸೊನ್ನೆಹಳ್ಳಿ ಕುಂತಿಮ್ಮನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ. ಆಯ್ತು, ಇದಾಗಲಿ ಆಮೇಲೆ ಮಾಡೋಣ ಅಂತಿದ್ದೆ. ಆದರೆ ಇದನ್ನು ಯಾರೂ ಗಮನಿಸಿರಲಿಲ್ಲ 10 ವರ್ಷ. ಯಾಕಂದ್ರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕೊಂಡು ಹೋಗ್ಬಿಟ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಏನಪ್ಪ ಒಬ್ಬ ಎಂತ ಮಂಚೋಡಪ್ಪ ತೊಡಮಿನ ಕೂಪೆಟ್ಕೊಟ್ಟಾಡು ಈ ತರಕಾರಿ ಕೂಪೆಟ್ಕೊಟ್ಟಾಡು ಅಂತೇಳಿ ಪ್ರಚಾರಗಳು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗೋದು. ನಾವು ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಮಾಡಬೇಕು, ನಾಳೆ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾರೇ ಜನಪ್ರತಿನಿಧಿಗಳು, ಚಿಂತಾಮಣಿ ಒಂದೇ ಅಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮಗೊಂದು ಜವಾಬ್ದಾರಿ ಕೊಡ್ತದೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೇ ವಿನ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದ್ದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡಿಬಿಟ್ರೆ, ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ. ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದು ಮಾಡಿದ್ರಿ. ನಾನು ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗಾಗಲೇ ನೋಡಿ ಸುಮಾರು 950-960 ಎಕರೆ ಆಗಿದೆ. 280 ಎಕರೆ ಹೋದ್ರೂ ನಾವು ಇದನ್ನ ಮತ್ತೆ ಸೇರಿಸಿ ಈಗ ನಿಮ್ಗೆ ಗೊತ್ತಿದೆ, ಈಗಾಗಲೇ ಪರಿಹಾರ ಸುಮಾರು 30 ಕೋಟಿ ಕೊಡ್ತಿದ್ದೀವಿ. ಇನ್ನೊಂದು 4-5 ದಿವಸದಲ್ಲಿ ಈಗ 100 ಕೋಟಿದು ಪರಿಹಾರ ಕೊಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈಗಾಗಲೇ ನೆನ್ನೆ 50 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾನಿಲ್ಲ ಒಂದೇ ಸತಿ 2 ನಮ್ಮ ಕನ್ಶೆಟ್ಟಳ್ಳಿ ಭಾಗದಿರ್ಬೋದು, ಈ ಕಡೆ ಭಾಗದಿರ್ಬೋದು, ಒಂದೇ ಸತಿ 100 ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಧಿಕಾರಿಗಳು ಮಾತಾಡಿದೆ, ಅವರಿಲ್ಲ 2-3 ದಿವಸ ಬಿಟ್ಟು ನಾನು ಒಟ್ಟಿಗೆ ಕೊಡಿ, ನಾನು ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಕೇಳಿದ್ದೀನಿ. ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡುವಂಥದ್ದು, ಯಾವುದೇ ರೀತಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಪ್ಪಿಸಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಕೆಲವರಿಗೆ ಪಾಪ ಸಹಿಸಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇರೋದಿಷ್ಟೇ, ನಮ್ಮ ಹುಡುಗರು ಇವತ್ತು ಭಾಳಷ್ಟು ಜನ ವಿದ್ಯಾವಂತರಾಗ್ತಾ ಇದ್ದಾರೆ. ಕೆಲವರು ವಿದ್ಯಾಭ್ಯಾಸ ಅದರಲ್ಲೇ ಮಟ್ಟಗೊಳಿಸುವಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಕೈಗಾರಿಕೀಕರಣ ಆದಾಗ ಈಗ ಯಾಕಂದರೆ ಇಲ್ಲೆಲ್ಲ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು, ಏನು ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿ ಅಲ್ಲ. ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಇದೆ ಅಂತ ಹೇಳೋದು. ಯಾಕಂದರೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿನೂ ತಗೋಬೇಕಾಗುತ್ತೆ. ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ.